ದೊಡ್ಡ ಇಶ್ಯೂ ಅಲ್ಲ. ಮಾತಿನ ಬರೆದ್ರೆ ಏನೂ ಆಗ್ತದೆ ಇಲ್ಲಂತಲ್ಲ. ನೀನು ರಕ್ತ ಆಗಿ ಬಿಡ್ತೀನಿ ಅಂತ ಮಾತಾಡ್ತೀವಿ, ಸಿಟ್ಟು ನಡೆದ ರಕ್ತ ಕೊಡ್ಲಿಕ್ಕೆ ಸಾಧ್ಯ ಇದಲ್ಲ. ಅದು ಮಾತಿನ ಬರ, ಆದರೆ ಅದು ಮಾತಾಡಬಾರ್ದು, ಸಂಯಮ ಇರಬೇಕಾಗ್ತದೆ. ಇದು ಸತ್ಯನ. ಯಾಕಂತಂದ್ರೆ ರಾಜಕೀಯ ಎಷ್ಟು ನಮ್ಮದು ಏನಪ್ಪ ಅಂತಂದ್ರೆ ಈ ಒಂದು ನಾಗರಿಕತೆ ನೆರವೇರಿಸಿ ಹೋಗ್ತದೋ ಈ ದೇಶದಲ್ಲಿ ಅಹಿಂಸೆ ಬೆಳಗೋತು ಹೋಗ್ತದೆ, ಹಿಂಸೆ ಅಲ್ಲ. ಅದಕ್ಕಾಗಿ ಮಾತಿನ ಬರೋದಲ್ಲಿ ಯಾರನ್ನು ಏನೂ ಟೀಕಾ ಮಾಡುವಲ್ಲ ಅಥವಾ ವಿಮರ್ಶೆ ಮಾಡಿ ಬರೋದಲ್ಲ, ಅತಿ ಆಗಬಾರ್ದು ಅನ್ನೋದು ಈಗಾಗಲೇ ಮೌತ್ ಕಾ ಸೌದಾಗರ ಬಳಸಿ ಕಾಂಗ್ರೆಸ್ ಇಡೀ ದೇಶ ತುಂಬ ಅಧಿಕಾರ ಕಳ್ಕೊಂಡಿದ್ದನ್ನು ನೆನಪಿಸ್ಬೇಕಾಗಿದೆ. ಸೋನಿಯಾ ಗಾಂಧಿ ಅವ್ರು ಯಾವುದೋ ಬರೋದಲ್ಲಿ ಅಂದ್ಬಿಟ್ರು. ಗೋಧ್ರಾ ಹತ್ಯಾಕಾಂಡ ಮೌತ್ ಕಾ ಸೌದಾಗರ ಮೋದಿಯವ್ರಿಗೆ ಕರೆದ್ರು. ಇವತ್ತಿಗೂ ಅವರು ಈ ದೇಶದ ಗದ್ದಿಗೆಯನ್ನು ಹಿಡ್ಕೊಂಡ್ಬಿಟ್ಬಿಟ್ಟಿದ್ದಾರೆ. ನೋಡಿಕೆ ಒಂದು ಮಾತ್ರ ಯಾವ ರೀತಿ ದೊಡ್ಡವಾಗಿಬಿಡ್ತಾವೆ. ಹಂಗೆ ಈಗ ಅದನ್ನು ದೊಡ್ಡದು ಮಾಡುವಂಥ ಒಂದು ಹೊಸ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವರು ಅದರಲ್ಲಿ ಯಶಸ್ವಿ ಆಗೋದ್ರಲ್ಲಿ ಮಾಹಿರು ಇದ್ದಾರೆ, ಇಲ್ಲಂತಲ್ಲ. ಯಾಕಂದ್ರೆ ರಾಜಕೀಯ ತಂತ್ರಗಳನ್ನೆಲ್ಲ ತಂತ್ರ ಪ್ರತಿತಂತ್ರ ಈಗ ನೋಡ್ರಿ, ಬಿಹಾರದ ದೊಡ್ಡ ದುಮ್ಮಿಡಿ ಆಗಿಬಿಟ್ಟಿದೆ. ನಮಗೆ ಟೀಕಾ ಮಾಡಿದಿರಿ, ನಮ್ಗೆ ಬೈದಿರಿ ಅಂತೇಳಿ BJPಗರು ಒಂದಿಷ್ಟು ಜನ ಕೊಡ್ಕೊಂಡು, ಅದರಲ್ಲೂ ವಿಶೇಷವಾಗಿ ಪಟ್ನಾದಲ್ಲಿ ಇರುತ್ತಿರೋದು ಕಾಂಗ್ರೆಸ್ ಇದೇನು ಆಫೀಸ್ ಅದ, ಸಮಿತಿ ಅದ, ಸದಾಕತ್ ಆಶ್ರಮ್ ಕಡೆ, ಅಲ್ಲಿ ಬಿಹಾರದ ಸಚಿವರಾದ ನಿತಿನ್ ನವೀನ್, ಸಂಜಯ್ ಸರ್ವಗಿ ಹಾಗೂ ಶಾಸಕ ಸಂಜೀವ್ ಚೌರಾಸಿ ಅವರ ನೇತೃತ್ವದಲ್ಲಿ BJPಗರು ಆ ಕೇಂದ್ರಕ್ಕೆ ಹೋಗಿ ಇವರ ಕಾಂಗ್ರೆಸ್ಸಿಗರ ಆಫೀಸ್ ಮೇಲೆ ದಾಳಿ ಮಾಡಿದ್ದಾರೆ. ಮತ್ತು ಲಾಠಿ ಪರಾರು ಆಗ್ಯದ, ಏನೇನೋ ಗದ್ದಲು ಆಗ್ಯದಿಲ್ಲ ಅಂತಲ್ಲ. ಇವರು ಆ ರೀತಿ ಪ್ರತಿಕಾರ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಜನರ ಮೇಲೆ ಜನರಿಗೆ ಮುಟ್ತದೆ ಅನ್ನೋದು ಬೇರೆ ಮಾತು. ಇಲ್ಲಿ ಇನ್ನೊಂದು ಏನು ತಪ್ಪಾಗಿದೆ ಅಂದರೆ ಹಿಂಸೆಗಿಳಿದಿದ್ದು BJPಗರು ಅದನ್ನು ಮಾತಿನ ಮೂಲಕ ಒಳ್ಳೆಯ ನಡೆದಿತ್ತದು. ಒಂದು ರೀತಿ ಏನಪ್ಪ ಅಂತಂದ್ರೆ ಜುಗಲ್ ಬಂದಿದೆ ಅಂತೀವಿ ನಾವು, ಆ ರೀತಿಯಾಗಿ ಏನೋ ಆಗ್ಬೋದಿತ್ತೇನೋ. ಆದರೆ ಇದನ್ನೊಂದು ಮಾಡಿ ಈ ಸಲ BJPಗರು ತಪ್ಪು ಮಾಡಿದ್ರು ಅಂತ ದಾಳಿ ಮಾಡೋ ಅವಶ್ಯಕತೆ ಇತ್ತ. ಅದರ ಏನಪ್ಪ BJP ಲೀಡರ್ಗಳದ್ದು, ಅದರಲ್ಲೂ ಮುಖ್ಯವಾಗಿ ಸಚಿವರಾದ ನಿತಿನ್ ನವೀನ್